ಇನ್ನು 12 ಗಂಟೆ ಆಗೋಕ್ಕೆ ಇನ್ನೂ 4 ಮಿನಿಟ್ಸ್ ಇದೆ. ನನ್ನ ಮಗಳೇ ಬರ್ತಡೆ. ಅವಳು ನೋಡಿ ಎಷ್ಟು ಖುಷಿ. ಅವರಪ್ಪ ಕೇಕ್ ತಂದ್ಬಿಟ್ಟಿದ್ರಾ, ಅದನ್ನ ನೋಡಿಬಿಟ್ಟು ಕಟ್ ಮಾಡೋರ್ಗೂ ಬಿಡ್ತಿಲ್ಲ. ಫಿಶ್ದು ಬರ್ತಡೆ. ಹೌದಾ, ನೀನು ಯಾಕೆ ಪಚ್ಚೋಣಿಲ್ಲ? 12 ಗಂಟೆ ಆದ್ರು ಅಪ್ಪೋ, ಯಾಕೆ ಪಚ್ಚೋಣಿಲ್ಲ? ಇನ್ನೂ ಐತೆ 4 ಮಿನಿಟ್ಸ್. ಅಲ್ಲಿ ನೋಡಿ ಹೊಸ ಬಟ್ಟೆ ಹಾಕೊಂಡಿರೋದು ನೈಟೆ. ಯಪ್ಪ 3 ವರ್ಷಕ್ಕೆ ಇಷ್ಟು ಇಂಟ್ರೆಸ್ಟೆಡ್ ಇವಳಿಗೆ. ಚಿಕ್ಕ ಕೇಕು, ನಾಳೆ ಗ್ರ್ಯಾಂಡ್ ಸೆಲೆಬ್ರೇಷನ್. ಯಾವ ಫ್ಲೇವರು? ರಾಸ್ಬೆರಿ ಅನ್ಸುತ್ತೆ, ನಂಗೆ ಇಷ್ಟ ಇಲ್ಲ. ನಿನಗೆ ಇಷ್ಟ ಇರುತ್ತೆ, ನೆನ್ನೆ ಎಲ್ಲ ಬೇದಿ ಹೊಡ್ಕೊ ಬಿದ್ದಿದ್ದು. ಹಿಂಗೆ ಹಾಕ್ತೀನಿ. ಎಲ್ಲ ಒಂದು ಫೋಟೋ. ಏನಿವತ್ತು? ಯಾರ್ದು ವಿಡಿಯೋ ಮಾಡಿ ಬಂದ್ರಿ ಯಾರಾದ್ರೆ? ಇಟ್ಕೊಳ್ರಿ, ಇಟ್ಕೊ. ಕೈ ಇಟ್ಬಿಡ್ತೀಯ ನೀನು ವಿಡಿಯೋದಲ್ಲಿ. ಇಲ್ಲಿ ನೋಡ್ಕೊ. ಆಯ್ತದ, ಆಗ್ತೈತೆ. ಈಗ 12 ಆಗಿಲ್ಲ. ಇನ್ನೂ 1 ನಿಮಿಷ ಆಯ್ತಿರೋ. ಇನ್ನೂ 1 ನಿಮಿಷ ಆಯ್ತಿರಪ್ಪ. ಎಲ್ಲ ನೋಡು. ಆಯ್ತು. ಹ್ಯಾಪಿ ಬರ್ಡೇ ಚಿನ್ನಿ. ಹ್ಯಾಪಿ ಬರ್ಡೇ ಚಾಮಿ. ಗಾಡ್ ಬ್ಲೆಸ್ ಯು ಬಂಗಾರಿ. ವಿಶ್ ಮಾಡಿಸ್ಕೋ ತಾತ ಹತ್ರ ಎಲ್ಲ. ಇರಿದಾಕೋ. ಫಸ್ಟ್ ಕಟ್ ಮಾಡು. ಇರಿ ತಾತ. Happy birthday to you. Happy birthday to you, Gombe. Happy birthday to you. May God bless you. May God bless you. Mommy gagi. Happy birthday, Chami. Thank you. Thank you. ये खुशी है मैं दो. Happy birthday चिन्नम्मा. Happy birthday ಬಂಗಾರಿ. ತಿನ್ನು. ಹಂಗೆ ಕೋ. ಕೇಕ್ ತಿನ್ನೋ. ಇರು, ನಾನು ತಿನ್ನಿಸ್ತೀನಿ ಅವಳಿಗೆ. ನನ್ನ ಬರ್ತಡೆ, ನನ್ನ ಮಗಳದ್ದು. ಹ್ಯಾಪಿ ಬರ್ಡೇ ಮೊನ್ನೆ. ಗಾಡ್ ಬ್ಲೆಸ್ ಯು ಬಂಗಾರ. 100 ವರ್ಷ ವಿದ್ಯೆ ಬುದ್ಧಿ ಆಯುಷ್ಯ ಆರೋಗ್ಯ ಎಲ್ಲ ಕೊಡ್ಲಿ ದೇವ್ರು ನಿಂಗೆ. ತಾತಾಗೆ ಅಜ್ಜಿಗೆಲ್ಲ ತಿನ್ಸು. ಇರ ಬಾ ಮಾತ್ರ. ನೀವು ಕಟ್ ಮಾಡ್ಕೊಳ್ಳ. ಮಂಜ ಮಾಡ್ಕೊಡು. ಇದು ನಿಂಗೆ ಅಷ್ಟು ಇಟ್ಕೊಳಕ್ಕಾಗಲ್ಲ. ತಾತಕ್ಕೆ ತಿನ್ಸಿ ಒಂದು ಸ್ವಲ್ಪ. ಇರು, ನಾನು ಫಸ್ಟ್ ನಾನು ತಿನ್ನಿಸ್ತೀನಿ. ಇರು. ಹ್ಯಾಪಿ ಬರ್ಡೇ ಚಿನಿ. ಥ್ಯಾಂಕ್ ಯು. ಈ ಕಡೆ ಬಾ ಹಿಂಗೆ. ಮೇಲೆ ಅಜ್ಜಿಗೆ ರುಕ್ಕಮ್ಮಂಗೆ. ತಾತ ಹತ್ರ ತಿನ್ಸ್ಕೊ ಫಸ್ಟ್. ಇರಪ್ಪ ಅವ್ರು ತಿನ್ಸ್ಬೇಕಂತ ಇಲ್ಲ. ನಾನು ತಿಂತೀನಿ. ಒಂಚೂರು ಇರು, ಅಷ್ಟೇ ಇರೋದಂತೆ. ನೀನು ತಿನ್ನು ಅಂತ ಅವಳು. ಹ್ಯಾಪಿ ಬರ್ಡೇ ಬಂಗ್ನೆ. ಥ್ಯಾಂಕ್ ಯು. ಸೆಕೆಂಡು ತಾತಗೆ ಇನ್ನೊಂದು ಸ್ವಲ್ಪ ಇರು. ತಾತಂಗೆ ದೊಡ್ಡದು ಕಟ್ ಮಾಡ್ಕೊಳ್ಳ. ಈ ತಾತಂಗೆ ಗೊತ್ತು. ಅಪ್ಪಂಗೆ ತಾತಂಗೆ ಎದುರು ಸಮ. ದೇವಸ್ಥಳ ಇದು ಜಾಸ್ತಿ ಇಟ್ಕೋ ತಾತಂಗೆ.
ಈ ತಾತನ್ ತಿನ್ಸು. ನನ್ ಬರ್ತಡೆ ಬರ್ತಾಳೆ ನನ್ನ ಬರ್ತಡೇ ತಿನ್ನೋ. ಈ ತಾತನ್ ತಿನ್ಸು. ಈ ತಾತನ್ ಗಟ್ಟಿಗೆ ಇಕ್ಕೋಬೇಕು ನೀನು. ಅವಳು ಎರಡೇ ಬೆಟ್ಲಲ್ಲಿ ಎತ್ಕೊತೈತೆ. ತಾತಗ್ ಅಗ್ಗಿ ನಮ್ಗೆ ಇಬ್ರಿಗೂ ಕೊಡ್ತಾಳಂತಿರ್ಲಿ. ನೀ ಕೊಟ್ಟು ಕೇಕ್ ತಿನ್ಸಾಯ್ತಾರ ಹೋಗಿ ಅಗ್ಗಿ ಮಾಡು. ಅಗ್ ಮಾಡು ಅಗ್ಗಿ ಆಮೇಲೆ ಅಗ್ಗಿ ಮಾಡು. ಅಗ್ಗಿ ಮಾಡೋರ್ಗೆ ಅಗ್ಗಿ ಮಾಡ್ಬಿಟ್ಟು ಬಟ್ಟೆಗೆ ಮುಸ್ತದ. ರುಕ್ಕಮ್ಮಗೆ ರುಕ್ಕಮ್ಮಗೆ ತಾತಂಗೆ ಹ್ಯಾಪಿ ಬರ್ಡೇ. ಈ ತಾತಂಗೆ ಅಗ್ಗಿ ಮಾಡು. ಅಗ್ಗಿ ಮಾಡ್ಬಿಡು. ಅಗ್ ಮಾಡು. ಸರಿ ಇವಾಗ ಎಲ್ಲರೂ ಸೈಲೆಂಟ್ ಆಗಿರಿ. ತಾತ ಖುಷಿ ನೋಡು. ಸರಿ ಎಲ್ಲರೂ ಸೈಲೆಂಟ್ ಆಗಿರಿ. ಅಮ್ಮ ಇವತ್ತು ನಿನ್ ಬರ್ತಡೇ ಅಲ್ಲ, ಇವಾಗ ನಿನ್ಗೆ ಸಾಯಂಕಾಲ ತಾತ ಫಂಕ್ಷನ್ ಮಾಡಿಸೋದಕ್ಕೆ ಎಲ್ಲರೂ ಬರ್ತಾರೆ. ಬಂದು ನಿನ್ಗೆ ಗಿಫ್ಟು ಮತ್ತೆ ಹ್ಯಾಪಿ ಬರ್ಡೇ ಎಲ್ಲ ಹೇಳ್ತಾರೆ. ಸೊ ಅವ್ರಿಗೇನಂತ ಹೇಳ್ತೀಯಾ? ಅಲ್ಲ ಅವ್ರು ಹ್ಯಾಪಿ ಬರ್ಡೇ ಅಂತ ಹೇಳ್ತಾರೆ ಮಗ್ನೆ. ನೀನೇನ್ ಹೇಳ್ತೀಯಾ? ಆಹಾ ಏ Thank you. ಅವ್ರು ಗಿಫ್ಟ್ ಕೊಟ್ರೆ ಏನ ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ಆಮೇಲೆ ಸಾಕು ಕಣೋ. ಏನ ತಿನ್ನೋವರ್ಗು ಅವ್ರು ತಿನ್ಸ್ತಾನೆ ಇರ್ತೀಯಾ ಒಬ್ರಿಗೊಬ್ರಿಗೊಬ್ರಿಗೂ. ತಾತಂಗೆ ಜಾಸ್ತಿ ಕೊಡು. ಥ್ಯಾಂಕ್ ಯು ಸರ್. ಆಮೇಲೆ ಏ ಏನಾದ್ರು ಹೇಳ್ತಾರ? ಕಟ್ ಮಾಡ್ಕೊಳ್ಳೆ ದೊಡ್ಡಪ್ಪ. ಅಕ್ಕಿ ಮಾಡಿ ಆಯ್ತು. ಅಕ್ಕಿ ಮಾಡಿ ಸಾಕಿಲ್ಲ, ಮತ್ತೆ ಕಟ್ ಮಾಡ್ಕೊಡ್ಸು. ಅದ ಇದ್ರಲ್ಲಿ ಹಾಕ್ಬಿಡು. ಗಾಡ್ ಬ್ಲೆಸ್ ಯು ಮಗಳೇ. ಅವೆಲ್ಲ ಕೊಡ್ಬೇಡ ಸೋನು. ಇಲ್ಲೇನೋ ಉಳ್ಳೈತೆ ಮೊನ್ನೆ ಹುಳ ಇವಾಗ ಬಿತ್ತು ಇರಪ್ಪ ಇಲ್ಲಿ. ಸೊ ನೈಟ್ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಿ ಗೊಂಬೆದು. ಇನ್ನು ಇವಾಗ ಮನೆ ಫುಲ್ ಕ್ಲೀನಾಗಿದೆ. ನನಗೆ ಏನು ನೆನಪಾಗ್ತಿದೆ ಗೊತ್ತಾ, ನಾನು ಗೋಪಿ ಪೂಜೆ ಮಾಡಿಸಿದ್ವಿ, ಅವಾಗ ಈ ಥರ ಎಲ್ಲ ಡೀಪ್ ಕ್ಲೀನ್ ಮಾಡಿದ್ವಿ. ಸೊ ಅದೇ ನೆನಪಾಗ್ತದೆ. ಫುಲ್ ಡೀಟೇಲಾಗಿ ಕ್ಲೀನ್ ಮಾಡಿದ್ದೀವಿ. ಸೊ ತೋರಿಸ್ತೀನಿ. ಒಂದು ಇದು ಎತ್ಕೋಬೇಕು, ಡೆಕೋರೇಷನ್ ಅವ್ರಿಗೆ ಇದು ಕೊಡ್ತೀವಿ. ಈ ಸುಹಾಸ್ ಬರೋ ಅವ್ರ ಹತ್ರ ಇದೊಂದು ಮಾತ್ರ ಮಾಡಿಸ್ಕೊಂಡ್ವಿ. ಡೆಕೋರೇಷನ್ ನಾವೇ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಲೈಕ್ ಬಲೂನ್ಸ್ ಎಲ್ಲ ಚಿಕ್ಕಪೇಟೆಯಿಂದ ತಂದಿದ್ವಿ, ನಿಮ್ಗೆ ತೋರಿಸಿದ್ದೆ ನಾನು. ಅದು ನೋಡ್ರೆ ಸಡನ್ ಪ್ಲ್ಯಾನ್ ಆಯ್ತು ಮತ್ತೆ ಸಿಂಪಲಾಗಿ ಒಂದು ಆರ್ಚ್ ಥರ ಹಾಕ್ಸ್ಕೊಡೋಣ ಅಂತ. ಇದು ಊಟದ ಪ್ಲೇಟ್ಸು, ಟಿಶ್ಯೂ ಮತ್ತು ಪಾಯಸಕ್ಕೆ, ಆಮೇಲೆ ಸ್ಪೂನ್ಸು, ಕೇಕ್ ಪ್ಲೇಟ್ಸ್ ಇದೆ. ಇದು ಫುಲ್ಲು ರೇಷನ್. ಮತ್ತು ಇದು ರೈಸ್ ಅನಿಸುತ್ತೆ. ರೈಸ್ ಇನ್ನೂ ಒಂದು ಮೂಟೆ ಇರಬೇಕು. ಮತ್ತು ಇದರಲ್ಲೂ ಇದೆಯಾ ರೈಸ್, ಏನು ಕತೆನೋ ಗೊತ್ತಿಲ್ಲ. ಸೊ ಈ ರೂಮ್ ಕ್ಲೀನು. ಸೊ ಅಲ್ಲೂ ಮಲ್ಕೊಳ್ಳೋರು ಅಲ್ಲೂ ಮಲ್ಬೋದು. ಸೊ ಅದಕ್ಕೆ ಇದೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ವಿ. ನಮ್ಮ ಮನೇಲಿ ಎಕ್ಸ್ಟ್ರಾ ಮಂಚ ಐತಲ್ಲ ಅದನ್ನೆಲ್ಲ, ಇದು ಸ್ವಲ್ಪ ಸ್ಟೋರ್ ರೂಮ್ ಥರ ಇತ್ತು, ಇವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೀವಿ. ಇವಾಗ ಈಚೆ ಎಲ್ಲ ಗೊಂಬೆ ಟಾಯ್ಸ್ ತುಂಬಿಟ್ಟಿದ್ದೀವಿ, ಜಾಗ ಬೇಕಲ್ಲ. ಇವಾಗ ಅಪ್ಪ ಈರುಳ್ಳಿ, ಟೊಮ್ಯಾಟೊ, ತರಕಾರಿಗಳು, ಇದು ಕೊತ್ತಂಬರಿ ಪುದೀನ ಮೇಲೆ ಹಾಕೋರಲ್ಲಪ್ಪ. ಈರುಳ್ಳಿ ಟೊಮ್ಯಾಟೊ ಎಲ್ಲ ಸೊಪ್ಪು ಹಾಳಾಗುತ್ತೆ ನೋಡಿ ಹಿಂಗೆ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ನಿಂಬೆಹಣ್ಣು ಇದೆಲ್ಲ ಇಲ್ಲ ಆಯಿತು. ಸೊ ಮನೆ ಫುಲ್ ಕ್ಲೀನ್. ನಾವು ಪೂಜೆ ಮಾಡಬೇಕು. ನಾವು ನನ್ನ ಮಗಳಿಂದ ಮಲಗವಳೆ. ಸೊ ಕಲ್ಲಳ್ಳಿ ಅಂತ ಇದೆ ಕನಕಪುರ ಹತ್ರ, ವೆಂಕಟೇಶ್ವರ ಸ್ವಾಮಿ ನಮ್ಮ ಮನೆ ದೇವರಲ್ವಾ. ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿತ್ತು ಬೆಳಿಗ್ಗೆ 5 ಗಂಟೆಗೆ. ಬಟ್ ನಾನು ಮಲಗಿದ್ದು ಲೇಟ್ ಆಯಿತಾ, ನೈಟ್ ಶಿಫ್ಟೆಲ್ಲ ಕೆಲಸ ಮಾಡಿ ಮಲ್ಕೊಂಡಿದ್ದು. ಇನ್ನು ಲೈಕ್ ಇನ್ನೊಂದೇನು ಹೇಳಕ್ಕೆ ಬಂದಲ್ಲ. ಇನ್ನೊಂದು ವಿಷಯ ಏನಂತಂದರೆ, ನಾವು 2 ವರ್ಷ ಕೂಡ ಫಂಕ್ಷನ್ ಹಾಲಲ್ಲಿ ಮಾಡಿದ್ವಿ ಬರ್ತಡೇ. ಸೊ ಫಂಕ್ಷನ್ ಹಾಲಲ್ಲಿ ಇದ್ದರೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮನೆ ಹಿಂಗೆ ಇರಬೇಕು, ನೆಂಟರು ಬಂದು ಉಳ್ಕೊಳ್ತಾರೆ, ಅವೆಲ್ಲ ಇಲ್ಲ. ಬಂದು ಉಳ್ಕೊಳ್ಳೋರು ಮಾತ್ರ ಉಳ್ಕೊಳ್ಳೋರು. ಬಟ್ ಇದು ಮನೇಲೇ ಮಾಡ್ತಿರೋದ್ರಿಂದ ಚಾನ್ಸಸ್ ಜಾಸ್ತಿ ಇದೆ ಎಲ್ಲರೂ ಇಲ್ಲೇ ಉಳ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಅರೇಂಜ್ ಮಾಡಿದ್ವಿ. ಮನೇನೂ ಸ್ವಲ್ಪ ಕ್ಲೀನ್ ಮಾಡಿದ್ವಿ, ಸ್ವಲ್ಪ ಡೀಪ್ ಕ್ಲೀನಿಂಗ್ ಥರನೇ. ಇನ್ನು ಈ ಸಲ ಗೊಂಬೆಗೆ ಬರ್ತಡೇ ಮಾಡ್ತಾರದು ನಮ್ಮ ಅಪ್ಪ ಅವರು.
ಈ ಸಲ ಏನು ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ನಮ್ಮಪ್ಪ ನಾನು ಅದನ್ನೇ ಹೇಳಿದೆ ಏನಕ್ಕೆ ಅಂತ, ಅವ್ರಿಗೇನೋ ಗೊತ್ತಿಲ್ಲ, ಇಲ್ಲ ನಾನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡ್ತಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ಕೂಡ ಓಕೆ ಅಂತ ಅಂದ್ವಿ. ಮತ್ತು ಈ ಸಲ ನಾನ್ ವೆಜ್ ಮಾಡ್ತಾಯಿದ್ದೀವಿ ಗೊಂಬೆ ಬರ್ತಡೆಗೆ. 2 ವರ್ಷ ವೆಜ್ ಮಾಡಿದ್ವಲ್ಲ, ಈ ವರ್ಷ ನಾನ್ ವೆಜ್ ಪ್ಲಸ್ ವೆಜ್ ಎರಡೂ ಇದೆ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ. ಇನ್ನೊಂದು, ಪ್ರತಿ ವರ್ಷ ನಾವು ಗೊಂಬೆ ಬರ್ತಡೇ ದಿನವೇ ಮಾಡ್ತಿರ್ಲಿಲ್ಲ. ಲೈಕ್ ವೀಕ್ ಡೇಸ್ ಬೀಳ್ತಿತ್ತು, ನಾವೇನು ಮಾಡ್ತಿದ್ವಿ, ಸಂಡೇ ಮಾಡ್ಕೊಳ್ಳೋಣ, ಆ ಥರ ಎಲ್ಲರಿಗೂ ಬರೋರ್ಗೆ ಹೋಗೋರ್ಗೂ ಅನುಕೂಲ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಬಟ್ ಈ ಸಲ ಅವಳು ಬರ್ತಡೇ ದಿನವೇ ಮಾಡೋಣ, 2 ವರ್ಷ ಹಂಗೆ ಮಾಡಿದ್ದೀವಲ್ವಾ ಅಂತ ಅಂದ್ಬಿಟ್ಟು ಅವಳು ಬರ್ತಡೇ ದಿನವೇ ಇಟ್ಕೊಂಡಿದ್ದೀವಿ. ಸ್ಯಾಟರ್ಡೇ ಬಿದ್ದಿದೆ, ಬಟ್ ನಾನ್ ವೆಜ್ ತಿಂದೇ ಇರೋರಿಗೋಸ್ಕರ ವೆಜ್ ಅಂತ ಅಂದ್ಬಿಟ್ಟು ವೆಜ್ ಆಪ್ಷನ್ ಕೂಡ ಇಟ್ಟಿದ್ದೀವಿ. ಸೊ ಗೊತ್ತಿಲ್ಲ ಸಾಯಂಕಾಲ ಯಾರ್ಯಾರು ಬರ್ತಾರೆ ಅಂತ. ಮತ್ತು ಇನ್ನೊಂದು ಮನೇಲೇ ಮಾಡ್ತಿರೋದನ್ನ ನಾನೇ ಸಿಂಪಲಾಗಿ ರೆಡಿ ಆಗ್ತೀನಿ, ಮೇಕಪ್ ಎಲ್ಲ ಏನೂ ಇಲ್ಲ. ಸೊ ಇದೆಲ್ಲ ರಿಮೂವ್ ಮಾಡಿಬಿಟ್ಟು ಎಕ್ಸ್ಟೆನ್ಷನ್ ಇದೆ, ಅದನ್ನ ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ, ನೋಡೋಣ. ಸೊ ಇಷ್ಟು ಅಪ್ಡೇಟ್. ಇನ್ನು ಈಗ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇದು ಗೊಂಬೆದು ಬರ್ತ್ಡೇ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಸೊ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. 7 ಲೀಟ್ರ್ ಹಾಲು, 6 ಲೀಟರ್ ಮೊಸರು, ಕೋವಾ 6 kg. ನಮ್ಮ ಫ್ರಿಜ್ ತುಂಬ ಹೋಗಿದೆ. ಎಲ್ಲ ಗೊಂಬೆ ಬರ್ತಾಳೆ ಸ್ಪೆಷಲ್. ಹಾಕ್ಬೇಕಾ ಪ್ಯಾಂಟ್ ಪಪ್ಪ ಹತ್ರ ಕರೆಕ್ಟಾಗಿ ಹಾಕ್ಸ್ಕೋ. ನೋಡ್ದ ಎಷ್ಟು ಬುದ್ಧಿ ನೋಡಿದ್ರಾತೆ ಮಾ, ಕೈ ದೇವ್ರ ಮುಗ್ದಿ ಅಡ್ಡ ಬೀಳ್ತೈತ್ ನನ್ನ ಮಗ. ಚೆನ್ನಾಗಿಡಪ್ಪ ದೇವ್ರೇ ಅಂತ ಕೇಳ್ಕೊ ಶಮಿ. ದೇವ್ರಿಗೆ ನಾನ್ ಬೇಕಾ ನೀನ್ ಬೇಕಾ ಅಂತ ಕೇಳ್ತಾಳಂತೆ. ನನಗೆ ಬೇಕಾದ್ರೆ ನಾನು ಕೇಳ್ಕೊತೀನಿ, ನಿನಗೆ ಬೇಕಾದ್ರೆ ನೀನು ಕೇಳ್ಕೊ. ಹಂಗಲ್ಲ ಅಂದಿದ್ದವಳು. ಏನ್ ಅಂದಿದ್ದಮ್ಮ ನೀನು? ನಾನು ಬೇಕಾಗಿ ನಾನು ಕೇಳ್ಕೊತೀನಿ. ನಾನು ಬೇಡ್ಕೊಂತೀನಾ? ಸರಿ ಮಾ. ಯಾರು? ಒಂದು ವೆಜ್ ಸಪ್ರೇಟು, ನಾನ್ ವೆಜ್ ಸಪ್ರೇಟ್ ಇಟ್ಸ್ಬಿಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಗೊಂಬೆ ಬರ್ತಡೇ ಅದರಿಂದ ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಕಲ್ಲಳ್ಳಿ ಕನಕಪುರ ಹತ್ರ. ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ. ಇಲ್ಲಿ ಎಷ್ಟೊಂದು ಕೆಲಸಗಳಿದ್ದಾವೆ, ಆದರೂ ಕೂಡ ಸರಿ ಅಲ್ಲಿ ಹೋಗಿ ಮಾಡಿಸ್ಕೊಂಡು ಬಂದ್ಬಿಡೋಣ ಬೇಗ. ಸ್ವಲ್ಪ ಬೇಗ ಹೋಗ್ಬೇಕಾಗಿತ್ತು, ಲೇಟ್ ಆಯಿತು. ಏನಾದ್ರು ಈ ಥರ ಫಂಕ್ಷನ್ ಟೈಮಲ್ಲೇ ಲೇಟ್ ಆಗುತ್ತೆ, ನಾವು ಅಂದ್ಕೊಂಡಿದ್ದ ಟೈಮ್ಗೆ ಆಗೋದಿಲ್ಲ. ಹಂಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹಂಗೆ ಬರ್ತಾ ನಮ್ಮ ಚಿನ್ನು ಇದ್ದಾರಲ್ಲ, ಚಿನ್ನು ಇದ್ದಾರೆ, ಅವ್ರನ್ನ ಕರ್ಕೊಂಬರ್ಬೇಕು. ಹಂಗೆ ಗೊಂಬೆ ಹ್ಯಾಪಿ ಬರ್ಡೇ. ಗೊಂಬೆಗೆ ಕೃಷ್ಣನ್ ದೇವಸ್ಥಾನಕ್ಕೆ ಹೋದಾಗ ಡ್ರೆಸ್ ತಂದಿದ್ನಲ್ಲ, ಅದು ಹಾಕಿದೀನಿ. ಆಯ್ತು, ದೇವಸ್ಥಾನಕ್ಕಲ್ವಾ, ಚೆನ್ನಾಗಿರುತ್ತೆ. ವಿಶ್ ಮಾಡ್ರಿ ಎಲ್ಲಾರು ಅಂತೇಳು, ಹೇಳ್ಬಿಡು. ಎಲ್ಲಾರು ವಿಶ್ ಮಾಡಿ ಅಂತೇಳು. ನಿದ್ದೆ ಬಂದ್ಬಿಟ್ಟೈತೆ, ನಿದ್ದೆ ಬಂದೈತಮ್ಮ. ಅವರೇ ನೋಡ್ಬಿಟ್ಟು ಹೋಗು. ಅಯ್ಯೋ, ಈ ಬಸ್ಸವ್ರು ಹಂಗೆ ದೂರ ಬಿಡ್ತಾರಪ್ಪ, ಹುಷಾರು. ಮನೆ ಎಳಿತಾ ಇದ್ದಂಗೆ ಹೋಗ್ಬಿಟ್ಟು ಒಣಗಿಲ್ಲ. ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ನಾನು ಸಿಗ್ತೀನಿ. ಮನೇಲೆಲ್ಲ ಪೂಜೆ ಆಯಿತು, ಆಲ್ಮೋಸ್ಟ್ ಎಲ್ಲ ಆಯಿತು. ಸೊ ಇವಾಗ ಹೊರಡ್ತಾ ಇದೀವಿ, ನಾನು, ಅಮ್ಮ, ಅತ್ತೆ, ಆಮೇಲೆ ಗೋಪಿ, ಗೊಂಬೆ. ಇನ್ನು ಆ ಕಡೆಯಿಂದ ಬರ್ತಾ ಚಿಂಟು ಜಾಯ್ನ್ ಆಗ್ತಾರೆ. ನಮ್ಮ ಅಕ್ಕ ಕೆಲ್ಸಕ್ಕೆ ಹೋಗಿದ್ದಾರೆ, ಅವರು ಬಂದು ಹಂಗೆ ಬರ್ತಾರೆ ಅನ್ಸುತ್ತೆ. ಇನ್ನು ಚಿಕ್ಕಮ್ಮ ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ, ಅವರು ಮುಗಿಸ್ಕೊಂಡು ಬರ್ತಾರೆ. ಸಂಜೆ ಎಲ್ಲರೂ ಸಿಗ್ತಾರೆ. ಸೊ ಆಲ್ಮೋಸ್ಟ್ ನಾವು ಇನ್ವೈಟ್ ಮಾಡಿರೋರು ಎಲ್ಲರೂ ಸಂಜೆ ಬರ್ತಾರೆ. ಸೊ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಪಾರ್ಟ್ 1 ಪಾರ್ಟ್ 2 ಆಗ್ಬೋದು. ಯಾರಪ್ಪ ಬಂದಿತ್ತು? ಏನಂದ್ರೆ ಏನು ಅಷ್ಟ ಆಸೆ ಅವಳಿಗೆ. ನೋಡು, ನಿದ್ದೆ ಮಾಡ್ತಾ ಇರೋಳು, ಎದ್ದು ಕೂತ್ಕೊಬಿಟ್ಲು. ಕನ್ನಡಿ ಕಡೆ ವಿಶ್ ಮಾಡು ಚಿಂಟು. ಏನ್ ಹೇಳಿದ್ಲು? ವಿಶ್ ಹ್ಯಾಪಿ ಬರ್ತ್ಡೇ ಗೊಂಬೆ. ಥ್ಯಾಂಕ್ ಯು. ಇಲ್ಲವೇ ನಮ್ಮನೆ ಎತ್ಕೊಂಡ್ಬಿಡ್ತಾನೆ ಮಗಿನ ಈಚೆ. ಸರಿ, ಅವಳು ಖುಷಿಗೋಸ್ಕರ ಅಲ್ಲಿ
ಬಲೂನ್ಸ್ ಎಲ್ಲ ಇತ್ತು. ಏನೋ ಬ್ರಹ್ಮರಥೋತ್ಸವ ಅಂತೆ. బా బా సప్తగుణులు దేవతలను రజోగుణులు యక్షరాక్షసులను తమోగుణులు భూత ప్రేత గణంగులను శ్రద్ధాభక్తులతో పూజించి ಇಲ್ಲಿ ಒಳಗಡೆ ಇರಲ್ವಾ? ಅಲ್ಲಿ ಇರ್ತಾನೆ ಅನ್ಸುన్నారు. ಬಾ ಐತೆ ಎಲ್ಲ ತಗೋ. ಗೋಪಿ ಕಲ್ಲಳ್ಳಿ ತಗೊಳ್ರಿ ಚಿನ್ನೆ. ನಾವು ವಾಪಸ್ ಬೇಗ ಹೋಗಬೇಕಾಗಿತ್ತು. ನಮ್ಮಪ್ಪ ಅಷ್ಟು ದೂರ ಇವತ್ತು ಬೇಡ, ಬೇರೆ ದೇವಸ್ಥಾನಕ್ಕೆ ಹೋಗಿ ಅಂತ. ಬಟ್ ಗೋಪಿ ಇಲ್ಲಿಗೆ ಕರ್ಕೊಂಡು ಬಂದರು. ನೋಡಿದ್ರೆ ಕ್ಯೂ ಬೇರೆ ಫುಲ್ ಲಾಂಗ್ ಇತ್ತು. ಏನೋ ಗೊತ್ತಿಲ್ಲ, ನಮ್ಮ ಅದೃಷ್ಟ ಚೆನ್ನಾಗಿತ್ತು. ಒಬ್ಬರು ಇದ್ದಾರೆ ಗೊತ್ತಿರೋರು, ಅಲ್ಲಿ ಹೇಳಿದ ತಕ್ಷಣ ಅವರು ಗರ್ಭಗುಡಿ ಮುಂದೆನೇ ನಿಲ್ಲಿಸಿ ಪೂಜೆ ಮಾಡಿಸ್ಕೊಟ್ರು. ಅದು ನಮ್ಗೆ ಇನ್ನೂ ಖುಷಿ ಆಯಿತು ಒಂಥರ. ಗೊಂಬೆ ಹಾರೋದಿಂದ ಕರೆಕ್ಟಾಗಿ ಹಾಕೊಳ್ಳೋ. ತೆಗ್ದ್ಬಿಟ್ಟು ಹೋಗ್ಲಿ, ಅದು ಭಾರ ಅನ್ಸುತ್ತೆ. ಸೊ ದರ್ಶನ ಚೆನ್ನಾಗಾಯ್ತು. ಸ್ಪೆಷಲ್ ದರ್ಶನ. ಗೊಂಬೆಗೆ ಹಾರ ಎಲ್ಲ ಹಾಕಿದ್ರು ಅಲ್ಲ ಗೊಂಬೆ? ಗೊಂಬೆ ಚೆನ್ನಾಗೈತೆ. ಬಂಗಾರಿ ಬಂಗಾರಿ ಇದಕ್ಕೆ ಬರ್ತ್ಡೇಗೆ ಬನ್ನಿ. ಇವತ್ತು ನೆನೆ ಮನೆ ಹತ್ರ ಬಂದಿದ್ವಿ, ಇರಲಿಲ್ಲ. ನಿಮ್ದು ಬರ್ತ್ಡೇ ಅಂತೆ. ಹ್ಯಾಪಿ ಬರ್ಡೇ. 15 kg ಐತೆ, 25 kg. ಹಾಂ ಪೋಸ್ಟ್ ಪೋಸ್ಟ್ ಅದು ಕೇಳು. ಪೋಸ್ಟ್ ಅದಾಗಲಿ 3 ಗಂಟೆ ಅಂದ್ರೆ ಎಷ್ಟು ಈಗ ಹೋಗ ಎಲ್ಲ ಹೇಳೋ ನೀನು ಎಲ್ಲ ಹೇಳೋ. ನಾನು ಭುವನ್ ಎಲ್ಲ ಹೇಳ್ಬೇಕು ನೀನು. ಯಾವ್ದು ನೀನು ಚಿಲ್ಲಿ ತಾನೆ?
ನಾನು ಹಿಂಗೆ ಹಾಕ್ತೀನಿ, ನಮ್ಮ ಮುಕುಂದಣ್ಣ ಅಡುಗೆ ಮಾಡ್ತವ್ರೆ ಅಂತ. ಏನು ಅಡುಗೆ ಅಣ್ಣ? ಎಷ್ಟು ಹೇಳಿ ನೋಡೋಣ. ಪಾಯಸ ಅಲ್ಲ ಅದು, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಅಲ್ಲ ಅಣ್ಣ, ಕಾಶಿ ಅಲ್ವಾ? ಕರೆಕ್ಟ್ ತಾನೇ ಅಣ್ಣ? ನೋಡಿದ್ರಾ, ನೀವೆಂತ ಭಟ್ರಣ್ಣ, ಸುಳ್ಳು ಹೇಳ್ತಾ ಇದ್ದೀರಾ ಅಣ್ಣ. ಇದು ಕಲಿಸೋ ಹಂಗೆ ಅನ್ಸಲ್ಲ. ಅವ್ರು ಲೈಟ್ ಹಾಕೊಂಡಿಲ್ಲ, ಹೀಟ್ ಆಗುತ್ತೆ ಅಂತ. ಸಾಕು ಬಿಡೋಣ. ನೋಡಿ ಸೀರೆ ತಗ್ಲಾಕೊಂಡು ಹೋಗಿ ರೆಡಿ ಆಗ್ರಿ ಅಂದರೆ